ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, NMMS ಪರೀಕ್ಷೆಗೆ ಸಿದ್ಧರಾಗುತ್ತಿರುವ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನ ಬಯಸ್ತಾ, ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ NMMS ಪರೀಕ್ಷೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಎಂಬುದರ ಆಧಾರದ ಮೇಲೆ ಕೆಲವು ಪ್ರಮುಖ ಮಾದರಿ ಪ್ರಶ್ನೆಗಳನ್ನ ಈ ಒಂದು PPTಯಲ್ಲಿ ನಾವು ತಯಾರಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಪ್ರಶ್ನೆಗಳು ಈ ರೀತಿ ಇದೆ. ಮೊದಲನೇ ಪ್ರಶ್ನೆ, ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಗಳು ರಚನೆಯಾದ ಕಾಲಾನುಕ್ರಮದ ಸರಿಯಾದ ಆಯ್ಕೆಯನ್ನ ಗುರುತಿಸಬೇಕು. ಮಕ್ಕಳೇ, ಈ ಪ್ರಶ್ನೆಗೆ ನೀವು ಸರಿಯಾದಂತಹ ಉತ್ತರವನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಮೊದಲು ನಿಮಗೆ ಈ ಒಂದು ಆಯೋಗಗಳು ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿದೆ ಎಂಬತಕ್ಕಂತ ಮಾಹಿತಿ ನಿಮ್ಗೆ ಗೊತ್ತಾಗಬೇಕಾಗತ್ತೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ 1993ರಲ್ಲಿ ಸ್ಥಾಪನೆಯಾಗಿದೆ. ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ 1992ರಲ್ಲಿ ಸ್ಥಾಪನೆಯಾಗಿದೆ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ 2003ರಲ್ಲಿ ಸ್ಥಾಪನೆಯಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ 1990ರಲ್ಲಿ ಸ್ಥಾಪನೆಯಾಗಿದೆ. ಮಕ್ಕಳೇ, ಈ ಒಂದು ಇಸ್ವಿಗಳನ್ನ ಆಧರಿಸಿ ನಾವು ಉತ್ತರವನ್ನ ಗುರುತಿಸಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಸರಿಯಾದಂತಹ ಆಯ್ಕೆ 4ನೇ ಆಯ್ಕೆ DBAC ಎಂಬತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಎರಡನೇ ಪ್ರಶ್ನೆ, ಭಾರತ ಸಂವಿಧಾನದ 356ನೇ ವಿಧಿಯನ್ನ ಜಾರಿಗೊಳಿಸುವ ಸಂದರ್ಭ ಯಾವುದು ಅಂತ. The Article 356 of Indian Constitution is enforced at the time of. ಯಾವಂತ ಸಂದರ್ಭದಲ್ಲಿ ನಾವು ಜಾರಿಗೊಳಿಸ್ತೀವಿ ಅಂತಂದ್ರೆ, ರಾಜ್ಯದಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗ, ರಾಜ್ಯದಲ್ಲಿ ಅಪರಾಧಿ ಕೃತ್ಯಗಳು ಸಂಭವಿಸಿದಾಗ, ಸರ್ಕಾರ ಬದಲಾದಾಗ, ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ವಿಫಲವಾದಂತಹ ಸಂದರ್ಭದಲ್ಲಿ. ಸರಿಯಾದ ಉತ್ತರ, ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ಕುಸಿದು ಬಿದ್ದಂತಹ ಸಂದರ್ಭದಲ್ಲಿ 356ನೇ ವಿಧಿಯನ್ನ ಬಳಸಿಕೊಂಡು ನಾವು ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸ್ತೀವಿ. ಕಾನ್ಸ್ಟಿಟ್ಯೂಷನಲ್ ಫೇಲ್ಯೂರ್ ಆಫ್ ಸ್ಟೇಟ್ ಗವರ್ಮೆಂಟ್. ಮುಂದಿನ ಪ್ರಶ್ನೆ, IAAS ನ ವಿಸ್ತೃತ ರೂಪ ಏನು ಅಂತ. ದ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ IAAS ಈಸ್. 4 ಆಯ್ಕೆಗಳಿದಾವೆ. The 4 options are the Indian Administrative and Auditing Service, Indian Accounting and Auditing Service, Indian Accounting and Administrative Service, Indian Accounting and Advisory Service. ಕನ್ನಡದಲ್ಲಿ ಭಾರತೀಯ ಆಡಳಿತ ಮತ್ತು ಪರಿಶೋಧನಾ ಸೇವೆ, ಭಾರತೀಯ ಲೆಕ್ಕ ಮತ್ತು ಪರಿಶೋಧನಾ ಸೇವೆ, ಭಾರತೀಯ ಲೆಕ್ಕ ಮತ್ತು ಆಡಳಿತ ಸೇವೆ, ಭಾರತೀಯ ಲೆಕ್ಕ ಮತ್ತು ಸಲಹಾ ಸೇವೆ. ಹೇಳಿ ಮಕ್ಕಳೇ, ಸರಿಯಾದ ಉತ್ತರ ಯಾವ್ದಂತೇಳಿ? ಎರಡನೇ ಆಯ್ಕೆ ಭಾರತೀಯ ಲೆಕ್ಕ ಮತ್ತು ಪರಿಶೋಧನಾ ಸೇವೆ, ಇಂಡಿಯನ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸರ್ವಿಸ್ ಅಂತಕ್ಕಂಥದ್ದು ಸರಿಯಾದ ವಿಸ್ತೃತ ರೂಪ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ನೌಕರರು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಪಡೆಯುವ ತರಬೇತಿಯನ್ನ ಹೀಗೆಂದು ಕರೆಯಲಾಗುತ್ತದೆ. An employee undergoing training while on duty is. ಅಂದ್ರೆ ಸರ್ಕಾರಿ ನೌಕರರಿಗೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕೊಡ್ತಕ್ಕಂತಹ ಒಂದು ತರಬೇತಿಗೆ ಏನಂತ ಕರಿತೀವಿ ಅಂತ. ಅದು ಸರಿಯಾದಂತಹ ಉತ್ತರ ಅನೌಪಚಾರಿಕ ತರಬೇತಿ, ಇನ್ಫಾರ್ಮಲ್ ಟ್ರೈನಿಂಗ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ನೇಮಕ ಮಾಡುವವರು ಯಾರು ಅಂತ. ಸರಿಯಾದ ಉತ್ತರ 4ರಲ್ಲಿ ಒಂದಾಗಿರುತ್ತೆ. ನಾವು ಗುರುತಿಸಬೇಕಾಗತ್ತೆ ಯಾವ್ದಂತ ಹೇಳಿ. ಮುಖ್ಯ ನ್ಯಾಯಾಧೀಶರು,
ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ. 4ನೇ ಆಯ್ಕೆ ಕೇಂದ್ರ ಗೃಹ ಮಂತ್ರಿ. ಇದರಲ್ಲಿ ಸರಿಯಾದಂತಹ ಉತ್ತರ 2ನೇ ಆಯ್ಕೆ ರಾಷ್ಟ್ರಪತಿಗಳು. ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡೋಣ. ನಗರದ ಚಿಕ್ಕ ಚಿಕ್ಕ ಚುನಾವಣಾ ವಿಭಾಗಗಳನ್ನ ಹೀಗೆಂದು ಕರೆಯಲಾಗುತ್ತದೆ. ದ ಸ್ಮಾಲೆಸ್ಟ್ ಎಲೆಕ್ಟ್ರೋಲ್ ಡಿವಿಷನ್ ಇನ್ ದ ಅರ್ಬನ್ ಏರಿಯಾ ಈಸ್ ಕಾಲ್ಡ್. ವಿಭಾಗಗಳು, ಕ್ಷೇತ್ರಗಳು, ಮತಗಟ್ಟೆಗಳು, ವಾರ್ಡ್ಗಳು. ಇಂಗ್ಲಿಷಲ್ಲಿ ಸೆಕ್ಷನ್ಸ್, ಕಾನ್ಸ್ಟಿಟ್ಯೂಯೆನ್ಸೀಸ್, ಬೋತ್ ಅಂಡ್ ವಾರ್ಡ್ಸ್. ಸರಿಯಾದ ಉತ್ತರ ವಾರ್ಡ್ಸ್. 4ನೇ ಆಯ್ಕೆ ವಾರ್ಡ್ಗಳು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿರುವ ಉತ್ತರಗಳ ಗುಂಪನ್ನ ಆಯ್ಕೆ ಮಾಡಿ. ಮ್ಯಾಚ್ ದ ಫಾಲೋಯಿಂಗ್ ಅಂಡ್ ಚೂಸ್ ದ ಕರೆಕ್ಟ್ಲಿ ಮ್ಯಾಚ್ಡ್ ಗ್ರೂಪ್ ಅಂತ. ಈ ಪಟ್ಟಿಯಲ್ಲಿ ನಾವು ಸ್ಥಳೀಯ ಸರ್ಕಾರಗಳ ಒಂದು ಸ್ವಯಂ ಸೇವಾ ಸಂಸ್ಥೆಗಳನ್ನ ನೋಡ್ತೀವಿ. ಈ ಕಡೆ ಅದರ ಒಂದು ಮುಖ್ಯಸ್ಥರುಗಳನ್ನ ನಾವು ನೋಡ್ತೀವಿ. ಮಕ್ಕಳೇ, ಈ ಪಟ್ಟಿಯಲ್ಲಿ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಮಹಾನಗರ ಪಾಲಿಕೆ ಇದೆ. ಈ ಪಟ್ಟಿಯಲ್ಲಿ ಆಯುಕ್ತರು, ಮುಖ್ಯಾಧಿಕಾರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಸರಿಯಾಗಿ ಹೊಂದಿಸಿ ಬರೀಬೇಕಾಗುತ್ತೆ. ಮಕ್ಕಳೇ, ನಮ್ಗೆ ಗೊತ್ತಾಗಿದೆ, ಚೆನ್ನಾಗಿ ಗೊತ್ತಿದೆ. ಗ್ರಾಮ ಪಂಚಾಯತಿ ಮುಖ್ಯಸ್ಥರನ್ನ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಕರಿತೀವಿ. ಅಲ್ಲಿಗೆ ಎಗೆ ಸಿ ಸರಿಯಾದ ಉತ್ತರ ಆಗಿರ್ಬೇಕಾಗತ್ತೆ. ಹಾಗಾಗಿ ಒಂದು ಸಿ ಅಂತಕ್ಕಂಥದ್ದು 3ನೇ ಆಯ್ಕೆಯಲ್ಲಿದೆ ನೋಡಿ ಮಕ್ಕಳೇ, ಒಂದು ಸಿ. 2ನೇದಕ್ಕೆ ಡಿ, ಜಿಲ್ಲಾ ಪಂಚಾಯಿತಿಯ ಮುಖ್ಯಸ್ಥರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಾರೆ. ನಗರಸಭೆಗೆ ಮುಖ್ಯಸ್ಥರಾಗಿರ್ತಾರೆ. ಮಹಾನಗರ ಪಾಲಿಕೆಗೆ ಆಯುಕ್ತರು ಮುಖ್ಯಸ್ಥರಾಗಿರ್ತಾರೆ. ಮಕ್ಕಳೇ, ಇದರ ಮೇಲೆ ಖಂಡಿತವಾಗ್ಲೂ ಒಂದು ಪ್ರಶ್ನೆ ನಿಮ್ಗೆ ಇರುತ್ತೆ. ಹಾಗಾಗಿ ಹೆಚ್ಚು ಗಮನವನ್ನ ನೀವು ಈ ಒಂದು ಪಾಠಕ್ಕೆ ಕೊಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, 1688ರಲ್ಲಿ ಇಂಗ್ಲೆಂಡಿನಲ್ಲಿ ನಡೆದ ರಕ್ತರಹಿತ ಕ್ರಾಂತಿಯ ಪರಿಣಾಮ ಏನು? 1688ರಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ಪ್ಲೇಟ್ಲೆಸ್ ರೆವಲ್ಯೂಷನ್ ಎಂಬತಕ್ಕಂಥದ್ದು ನಡೆಯಿತು. ಇದರ ಪರಿಣಾಮ ಏನಾಯಿತು ಅಂತ 4 ಆಪ್ಷನ್ಸ್ ಇದೆ ನೋಡಿ ಮಕ್ಕಳ. ಸ್ವಾತಂತ್ರ್ಯದ ಘೋಷಣೆ ಆಯಿತು, ರಾಜನ ಅಧಿಕಾರ ಕಡಿಮೆ ಆಯಿತು, ಬಿಲ್ ಆಫ್ ರೈಟ್ಸ್ ಜಾರಿಗೊಳಿಸಲಾಯಿತು, ಗಣರಾಜ್ಯ ಸ್ಥಾಪನೆ ಆಯಿತು. ಮಕ್ಕಳ ಸರಿಯಾದಂತಹ ಉತ್ತರ ಬಿಲ್ ಆಫ್ ರೈಟ್ಸ್ ಜಾರಿಗೊಳಿಸಲಾಯಿತು. ಅಂದ್ರೆ ಈ ಒಂದು ರಕ್ತರಹಿತ ಕ್ರಾಂತಿಯ ಪರಿಣಾಮವಾಗಿ ಇಂಗ್ಲೆಂಡ್ ಅಲ್ಲಿ ಕೆಲವು ಹಕ್ಕುಗಳು ಅಲ್ಲಿರ್ತಕ್ಕಂತಹ ವಾಸ ಮಾಡ್ತಕ್ಕಂತಹ ಒಂದು ಜನರಿಗೆ ಅಲ್ಲಿರ್ತಕ್ಕಂಥ ರಾಜ ಏನ್ ಮಾಡ್ತಾನೆ, ಘೋಷಣೆ ಮಾಡ್ತಾನೆ. ಅದು ಇದು ಈ ಒಂದು ಕ್ರಾಂತಿಯ ಅತ್ಯಂತ ಪ್ರಮುಖವಾದ ಪರಿಣಾಮ ಅಂತ ನಾವು ಮಕ್ಕಳೇ ಹೇಳ್ಬಹುದು. ಮುಂದಿನ ಪ್ರಶ್ನೆ, ಹೇಳಿಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಮಕ್ಕಳೇ ಗಮನಿಸಬೇಕಾಗತ್ತೆ, ಈ ಪ್ರಶ್ನೆನ ತುಂಬಾ ಗಮನವಿಟ್ಟು ಓದ್ಬೇಕಾಗತ್ತೆ. ಇಲ್ಲಿ ಹೇಳಿಕೆಗಳು, ಮೊದಲನೇ ಹೇಳಿಕೆ ಮತ್ತು 2ನೇ ಹೇಳಿಕೆ ಎರಡನ್ನೂ ಓದ್ಕೊಂಡು ಕೆಳಗೆ ಇರ್ತಕ್ಕಂತಹ ಒಂದು ಆಪ್ಷನ್ಸ್ ನ ಮೂಲಕ ಉತ್ತರವನ್ನ ನೀವು ಹುಡುಕ್ಬೇಕಾಗತ್ತೆ. ಹೇಳಿಕೆ 1 ನೋಡಿ, ಆಧುನಿಕ ರಾಜ್ಯವು ಆಡಳಿತಾತ್ಮಕ ರಾಜ್ಯ ಎನಿಸಿದೆ. ಹೇಳಿಕೆ 1 ಸರಿಯಾಗಿದೆ. ಹೇಳಿಕೆ 2, ಸಾರ್ವಜನಿಕ ಆಡಳಿತವು ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಅತ್ಯವಶ್ಯಕವಾಗಿದೆ. ಈ ಹೇಳಿಕೆ ಕೂಡ ಸರಿಯಾಗಿದೆ. ಈಗ ಉತ್ತರಗಳನ್ನ ಹುಡುಕೋದು ಹೇಗೆ, ಯಾವ್ದನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ 4 ಆಯ್ಕೆಗಳನ್ನ ಓದ್ಬೇಕು. ಆಮೇಲೆ ನೀವು ಉತ್ತರವನ್ನ ಫೈಂಡ್ ಔಟ್ ಮಾಡಬೇಕು. ಮಕ್ಕಳೇ, ಮೊದಲನೇ ನೋಡಿ, 2 ಹೇಳಿಕೆಗಳು ಸರಿ, 2ನೇ ಹೇಳಿಕೆ 1ನೇ ಹೇಳಿಕೆಗೆ ಪೂರಕವಾಗಿದೆ. 2ನೇ ಹೇಳಿಕೆ, 2ನೇ ಆಯ್ಕೆ 2 ಹೇಳಿಕೆಗಳು ತಪ್ಪು. 3ನೇ ಆಪ್ಷನ್, 2 ಹೇಳಿಕೆಗಳು ಸರಿ, ಆದರೆ 2ನೇ ಹೇಳಿಕೆ 1ನೇ ಹೇಳಿಕೆಗೆ ಪೂರಕವಾಗಿಲ್ಲ ಅಂತ ಇದೆ. 4ನೇ ಆಪ್ಷನ್, 2 ಹೇಳಿಕೆಗಳು ಸರಿ, ಆದರೆ ಅವೆರಡಕ್ಕೂ ಪರಸ್ಪರ ಸಂಬಂಧವಿಲ್ಲ. ಮಕ್ಕಳೇ, ಹೀಗೆ ನೀವು ಸುಲಭವಾಗಿ ಗುರುತಿಸಬಹುದು. ಹೇಳಿಕೆ 1, 2 ಎರಡೂ ಸರಿಯಾಗಿದ್ದಂತಂದ್ರೆ ಅಲ್ಲಿಗೆ ಮೊದಲನೇ ಆಪ್ಷನ್ ತುಂಬಾ ಹತ್ತಿರದಲ್ಲಿದೆ. ಹಾಗಾಗಿ ಮೊದಲನೇ ಆಯ್ಕೆ ಸರಿಯಾದ ಉತ್ತರ. 2 ಹೇಳಿಕೆಗಳ ಸರಿ, 2ನೇ ಹೇಳಿಕೆ 1ನೇ ಹೇಳಿಕೆಗೆ ಪೂರಕವಾಗಿದೆ. ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡೋಣ. ಇಂಗ್ಲೆಂಡಿನ ದೊರೆ ಮಹಾಸನ್ನದ್ಧಿಗೆ ಸಹಿ ಹಾಕಿದುದರ ಪರಿಣಾಮ ಏನು? ಇಂಗ್ಲೆಂಡಿನಲ್ಲಿ 1815ರಲ್ಲಿ
ಅಲ್ಲಿರ್ತಕ್ಕಂಥ ಇಂಗ್ಲೆಂಡಿನ ರಾಜ ಜಾನ್ ಎಂಬತಕ್ಕಂಥವರು ಒಂದು ಮಹಾ ಸನ್ನದ್ಧಿಗೆ ಸಹಿಯನ್ನ ಹಾಕ್ತಾರೆ. ಇದರಿಂದ ಏನೇನು ಬದಲಾವಣೆ ಆಯ್ತು ಅಂತಂದ್ರೆ ಇಲ್ಲಿ 4 ಆಯ್ಕೆಗಳಿದಾವೆ. ಆಯ್ಕೆಗಳಲ್ಲಿ ನೋಡೋಣ. ಎಲ್ಲಾ ಪ್ರಜೆಗಳು ಸ್ವಂತ ಹಾಗೂ ಪಿತ್ರಾರ್ಜಿತ ಆಸ್ತಿಯ ಹಕ್ಕನ್ನ ಪಡೆದುಕೊಂಡ್ರು. ಎರಡನೇ ಆಯ್ಕೆ, ಚರ್ಚ್ ಸರ್ಕಾರದ ಆಡಳಿತದಲ್ಲಿ ಮಧ್ಯ ಪ್ರವೇಶಿಸಿತು. ಆಯ್ಕೆ 3, ಎಲ್ಲಾ ಪ್ರಜೆಗಳು ತಮ್ಮ ಹಕ್ಕನ್ನು ಕಳೆದುಕೊಂಡ್ರು. 4ನೇ ಆಯ್ಕೆ, ಕೆಲವು ಪ್ರಾಚೀನ ಸಂಪ್ರದಾಯಗಳನ್ನ ಜಾರಿಗೊಳಿಸಲಾಯಿತು ಅಂತಿದೆ. ಇದೆಲ್ಲ ಸರಿಯಾದಂತಹ ಉತ್ತರ ಎಲ್ಲಾ ಪ್ರಜೆಗಳು ಸ್ವಂತ ಹಾಗೂ ಪಿತ್ರಾರ್ಜಿತ ಆಸ್ತಿಯ ಹಕ್ಕನ್ನ ಪಡೆದುಕೊಂಡರು. ಇದು ಸರಿಯಾದಂತಹ ಉತ್ತರ ಮಕ್ಕಳೇ. ಮುಂದಿನ ಪ್ರಶ್ನೆ, ಪಿಪ್ನರ್ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೆ ಏನು? ಸಾರ್ವಜನಿಕ ಆಡಳಿತ ಇರ್ತಕ್ಕಂಥದ್ದು 8ನೇ ಕ್ಲಾಸ್ನಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖವಾದಂತಹ ಒಂದು ಅಧ್ಯಾಯ ಆಗಿರುತ್ತೆ ಮಕ್ಕಳೇ. ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಅಲ್ಲಿ ಬರ್ತಕ್ಕಂತಹ ಒಂದು ರಾಜ್ಯಶಾಸ್ತ್ರಜ್ಞ ಪಿಪ್ನರ್ ಅವ್ರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೆ ಏನು ಅಂತಕ್ಕಂಥ ಡೆಫಿನೇಷನ್ ಕೊಟ್ಟಿದ್ದಾರೆ. ಈ ಆಯ್ಕೆಗಳನ್ನು ನೋಡೋಣ. ಮೊದಲನೇ ಆಯ್ಕೆ, ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ, ಸಾರ್ವಜನಿಕ ನೀತಿಯನ್ನ ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆ ಎರಡನೇ ಆಯ್ಕೆಯಾಗಿದೆ. 3ನೇ ಆಯ್ಕೆ, ಸರ್ಕಾರ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆ. 4ನೇ ಆಯ್ಕೆ, ರಾಜ್ಯ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗ. ಇದರಲ್ಲಿ ಸರಿಯಾದ ಉತ್ತರ 2ನೇ ಆಯ್ಕೆ, ಸಾರ್ವಜನಿಕ ನೀತಿಯನ್ನ ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆ ಅಂತ. ಇಲ್ಲಿ ಸಾರ್ವಜನಿಕ ನೀತಿ ಅಂದ್ರೆ ಏನು ಅಂದ್ರೆ ಜನರಿಗೆ ಅನುಕೂಲವಾಗುವಂತಹ ನೀತಿಗಳನ್ನ ರೂಪಿಸ್ತಕ್ಕಂತಹ ಒಂದು ಸಾಮೂಹಿಕ ಯತ್ನ, ಒಂದು ಒಟ್ಟಾಗಿ ಮಾಡುವಂತಹ ಏನು ಕೆಲಸ ಏನಿದೆ ಆ ಒಂದು ಕೆಲಸದ ಸಂಯೋಜನೆಯನ್ನ ನಾವು ಸಾರ್ವಜನಿಕ ಆಡಳಿತ ಕರಿತೀವಿ ಅಂತ ಹೇಳ್ಬಿಟ್ಟು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅರ್ಥ ಆಯ್ತು ಅನ್ಕೋತೀನಿ ಮಕ್ಕಳೇ. ಮುಂದಿನ ಪ್ರಶ್ನೆ, ಪೊಲೀಸ್ ಎಂಬ ಗ್ರೀಕ್ ಪದದ ಅರ್ಥ ಏನು ಅಂತ. ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು, ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂತಹ ಈ ಪೊಲೀಸ್ ಎಂಬ ಗ್ರೀಕ್ ಪದದ ಅರ್ಥ ಏನು ಅಂತಂತಂದ್ರೆ, ಮೊದಲನೇ ಆಯ್ಕೆ ರಾಜ್ಯ, ಎರಡನೇ ಆಯ್ಕೆ ಜನತೆ, 3ನೇ ಆಯ್ಕೆ ನಗರ ರಾಜ್ಯ, 4ನೇ ಆಯ್ಕೆ ದೇಶ ಅಂತಿದೆ. ಪೊಲೀಸ್ ಎಂಬ ಗ್ರೀಕ್ ಪದದ ಅರ್ಥ 3ನೇ ಆಯ್ಕೆ ನಗರ ರಾಜ್ಯ, ಸಿಟಿ ಸ್ಟೇಟ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು? ಆಯ್ಕೆಗಳಿದಾವೆ. ವುಡ್ರೋ ವಿಲ್ಸನ್, ಪಿಪ್ನರ್, ಲೂಥರ್ ಗಲಿಕ್, ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಹೇಳಿ ಮಕ್ಕಳ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ. ವುಡ್ರೋ ವಿಲ್ಸನ್ ಸರಿಯಾದ ಉತ್ತರ. ಇವರು ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರ್ತಾರೆ. ಇವರನ್ನ ನಾವು ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಪಾಲಿಟಿಕ್ಸ್ ಎಂಬ ಕೃತಿಯ ಲೇಖಕ ಯಾರು? ಇಲ್ಲಿ 4 ಆಯ್ಕೆಗಳಿದ್ದಾವೆ. ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರೆಟೀಸ್ ಮತ್ತು ಕೌಟಿಲ್ಯ ಅಂತ. ಮಕ್ಕಳೇ, ಈ 4 ಆಯ್ಕೆಗಳನ್ನ ನೋಡಿದಾಗ ನಮ್ಗೆ ಒಂದು ಜ್ಞಾಪಕ ಬರ್ಬೇಕಾಗತ್ತೆ. ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರೆಟಿಸ್ ಈ 3 ಜನರು ಗ್ರೀಕ್ ಅಲ್ಲಿ ಬರ್ತಕ್ಕಂತಹ ಒಂದು ತತ್ವಜ್ಞಾನಿಗಳು. ಕೌಟಿಲ್ಯ ಮೌರ್ಯ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಚಂದ್ರಗುಪ್ತನ ಮೌರ್ಯನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಮಂತ್ರಿ. 4 ತತ್ವಜ್ಞಾನಿಗಳಿಗೆ ಒಂದು ವಿಶೇಷತೆ ಇದೆ. ಪ್ಲೇಟೋ ಎಂಬತಕ್ಕಂಥವನು ರಿಪಬ್ಲಿಕ್ ಎಂಬ ಪುಸ್ತಕವನ್ನು ಬರೀತಾರೆ. ಅರಿಸ್ಟಾಟಲ್ ಎಂಬತಕ್ಕಂಥವರು ಪಾಲಿಟಿಕ್ಸ್ ಎಂಬ ಕೃತಿಯನ್ನ ಬರೀತಾರೆ. ಅಲ್ಲಿಗೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅರಿಸ್ಟಾಟಲ್ ಆಗಿರ್ತದೆ. ಈ ಒಂದು ಅರಿಸ್ಟಾಟಲ್ ವಿಶೇಷತೆ ಏನಪ್ಪಾ ಅಂತಂದ್ರೆ ಇವರನ್ನ ನಾವು ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡೋಣ. ಅದೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ತಿಳಿಸುವ ಹೇಳಿಕೆಗಳ ಸರಿಯಾದ ಆಯ್ಕೆಯನ್ನ ಗುರುತಿಸಿ. ಆಯ್ಕೆಗಳು ಸರ್ಕಾರದ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸುತ್ತದೆ. ಎರಡನೇ ಆಯ್ಕೆ ರಾಜ್ಯಶಾಸ್ತ್ರ ಒಂದು ಸ್ವತಂತ್ರ ವಿಜ್ಞಾನ. 3ನೇ ಆಯ್ಕೆ
ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರದ ಮಹತ್ವವನ್ನು ತಿಳಿಸುತ್ತದೆ. 4ನೇ ಆಯ್ಕೆ ಸಾಮೂಹಿಕ ವರ್ತನೆಗಳನ್ನ ಅರ್ಥೈಸುತ್ತದೆ. ಮಕ್ಕಳ ಕೆಳಗಡೆ ಇನ್ನೂ 3 ಆಪ್ಷನ್ಸ್ ಇದೆ ನೋಡಿ. ಮೊದಲನೇದು ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. 2ನೇ ಆಯ್ಕೆ ಎ ಮತ್ತು ಡಿ ಮಾತ್ರ ಸರಿಯಾಗಿದೆ. 3ನೇದು ಎ ಮತ್ತು ಸಿ ಮಾತ್ರ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಸರಿಯಾದಂತಹ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಇದರಲ್ಲಿ ಸರಿಯಾದಂತಹ ಉತ್ತರ 3ನೇ ಆಯ್ಕೆ ಎ ಮತ್ತು ಸಿ ಸರಿಯಾದಂತಹ ಉತ್ತರ ಆಗಿದೆ. ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡೋಣ. ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದುಹಾಕಿರುವ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ. ತುಂಬಾ ಪ್ರಮುಖವಾದಂತಹ ಒಂದು ತಿದ್ದುಪಡಿ. ಮೊದಲನೇ ಆಪ್ಷನ್ 41ನೇ ತಿದ್ದುಪಡಿ, 2ನೇ ಆಪ್ಷನ್ 42ನೇ ತಿದ್ದುಪಡಿ, 3ನೇ ಆಪ್ಷನ್ 43ನೇ ತಿದ್ದುಪಡಿ, 4ನೇ ಆಪ್ಷನ್ 44ನೇ ತಿದ್ದುಪಡಿ. ಸರಿಯಾದಂತಹ ಉತ್ತರ 44ನೇ ತಿದ್ದುಪಡಿ. ಇದನ್ನ 1978ರಲ್ಲಿ ಈ ತಿದ್ದುಪಡಿ ಕಾಯ್ದೆಯನ್ನ ಮಾಡಿ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಕೊಳ್ಳಲಾಯಿತು. ಪ್ರಸ್ತುತ ಆಸ್ತಿಯ ಹಕ್ಕು ಸಂವಿಧಾನದಲ್ಲಿ ಒಂದು ಸಾಮಾನ್ಯ ಹಕ್ಕಿನ ಸ್ಥಾನಮಾನವನ್ನ ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ, ಮಾನವ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸಿ. ಮಕ್ಕಳೇ, 4 ಆಯ್ಕೆಗಳನ್ನ ಗಮನವಿಟ್ಟು ಓದಬೇಕಾಗತ್ತೆ. ಮೊದಲನೇ ಒಂದು ಆಪ್ಷನ್ ಮಾನವ ಹಕ್ಕುಗಳು ಸಂಕುಚಿತವಾಗಿವೆ, ಮೂಲಭೂತ ಹಕ್ಕುಗಳು ವಿಶಾಲವಾಗಿವೆ. 2ನೇ ಆಪ್ಷನ್ ಮಾನವ ಹಕ್ಕುಗಳಿಗೆ ನ್ಯಾಯಾಲಯದ ರಕ್ಷಣೆ ಇದೆ, ಮೂಲಭೂತ ಹಕ್ಕುಗಳಿಗೆ ನ್ಯಾಯಾಲಯದ ರಕ್ಷಣೆ ಇಲ್ಲ. 3ನೇ ಆಪ್ಷನ್ ಮಾನವ ಹಕ್ಕುಗಳಿಗೆ ನ್ಯಾಯಾಲಯದ ರಕ್ಷಣೆ ಇಲ್ಲ, ಮೂಲಭೂತ ಹಕ್ಕುಗಳಿಗೆ ನ್ಯಾಯಾಲಯದ ರಕ್ಷಣೆ ಇದೆ. 4ನೇ ಆಪ್ಷನ್ ಮಾನವ ಹಕ್ಕುಗಳು ಮಾನವನ ಅಭಿವೃದ್ಧಿಗೆ ಪೂರಕವಾಗಿವೆ, ಮೂಲಭೂತ ಹಕ್ಕುಗಳು ಮಾನವನ ಅಭಿವೃದ್ಧಿಗೆ ಪೂರಕವಾಗಿಲ್ಲ. ಮಕ್ಕಳೇ, ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 3 ಮಾನವ ಹಕ್ಕುಗಳಿಗೆ ನ್ಯಾಯಾಲಯದ ರಕ್ಷಣೆ ಇಲ್ಲ, ಆದರೆ ಮೂಲಭೂತ ಹಕ್ಕುಗಳಿಗೆ ನ್ಯಾಯಾಲಯದ ರಕ್ಷಣೆ ಇದೆ. ಸರಿಯಾದಂತಹ ಉತ್ತರ ಆಯ್ಕೆ 3. 19ನೇ ಪ್ರಶ್ನೆ, ಕರ್ನಾಟಕ ಲೋಕಸೇವಾ ಆಯೋಗವು ಸ್ಥಾಪಿಸಲ್ಪಟ್ಟ ವರ್ಷ. ಆಪ್ಷನ್ಸ್: 1ನೇದು 1950, 2ನೇ ಆಪ್ಷನ್ 1951, 3ನೇ ಆಯ್ಕೆ 1952, 4ನೇ ಆಯ್ಕೆ 1953. ಇದರಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 2 1951ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಸ್ಥಾಪನೆ ಆಯಿತು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದರ ಮುಖ್ಯವಾದಂತಹ ಕೆಲಸ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ KS ಕೇಡರ್ ಅಧಿಕಾರಿಗಳನ್ನ ನೇಮಕ ಮಾಡತಕ್ಕಂಥದ್ದು. ಗೆಜೆಟೆಡ್ ಪ್ರೊಫೆಷನರಿ ಏನ್ ಅಧಿಕಾರಿಗಳಿದ್ದಾರೆ ಅವ್ರಗಳನ್ನ ನೇಮಕ ಮಾಡಿ ಪರೀಕ್ಷೆ ಮೂಲಕ, ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅವರನ್ನ ನೇಮಕ ಮಾಡಿ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥ ಕೆಲಸ ಈ ಒಂದು KPSC ಮಾಡುತ್ತೆ. ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡೋಣ. ಕೇಂದ್ರ ಸೇವಾ ಆಯೋಗದ ಸದಸ್ಯರುಗಳ ಅಧಿಕಾರ ಅವಧಿ. The term of office of the members of the Union Public Service Commission. Options are 6 years or the age of 65 years. Option 2, 5 years or the age of 60 years. Only option 6 years or the age of 60 years. Fourth option 5 years or the age of 65 years. ಸರಿಯಾದಂತಹ ಉತ್ತರ 6 ವರ್ಷಗಳು ಅಥವಾ 65 ವರ್ಷ ವಯಸ್ಸಿನವರೆಗೆ. ಇದರಲ್ಲಿ ಯಾವುದು ಮೊದಲು ಅದು ಆ ಒಂದು ಸದಸ್ಯಗಳ ಅಧಿಕಾರಾವಧಿ ಆಗಿರುತ್ತದೆ. ಪ್ರಶ್ನೆ ನೋಡೋಣ. ಸ್ಥಳೀಯ ಸರ್ಕಾರಗಳ ರಚನೆಯ ಮುಖ್ಯವಾದಂತಹ ಉದ್ದೇಶ ಏನು ಅಂತ 4 ಆಯ್ಕೆಗಳು ಕೊಟ್ಟಿದ್ದಾರೆ. ಅಧಿಕಾರ ಕೇಂದ್ರೀಕರಣ, ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡುವುದು, ಮತ್ತು 4ನೇ ಆಯ್ಕೆ ಅಧಿಕ ತೆರಿಗೆ
ಸಂಗ್ರಹವನ್ನು ನೀಡುವುದು. ಮಕ್ಕಳೇ, ಸರಿಯಾದಂತಹ ಉತ್ತರ ಗುರುಸ್ತೀರಾ? ಸರಿಯಾದಂತಹ ಉತ್ತರ ಅಧಿಕಾರ ವಿಕೇಂದ್ರೀಕರಣ. ಯಾಕೆ ಸ್ಥಳೀಯ ಸರ್ಕಾರಗಳು ಸ್ಥಾಪನೆ ಆಯಿತು ಅಂತಂದ್ರೆ, ಸ್ಥಳೀಯ ಮಟ್ಟದಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಪೌರಾಡಳಿತ ಸಂಸ್ಥೆಗಳಲ್ಲಿ ಅಧಿಕಾರವನ್ನ ಹಂಚಿಕೆ ಮಾಡಿ ಪ್ರಜಾಪ್ರಭುತ್ವವನ್ನ ಯಶಸ್ವಿಗೊಳಿಸುವುದಕ್ಕೆ, ಅಲ್ಲಿನ ಸ್ಥಳೀಯ ಸಮಸ್ಯೆಗಳನ್ನ ಅವರೇ ಕಲಿತು ಬಗೆಹರಿಸಿಕೊಳ್ತಕ್ಕಂತಹ ಸಾಮರ್ಥ್ಯವನ್ನ ಅಧಿಕಾರದ ಮೂಲಕ ಕೊಡ್ತಾರೆ. ಅದನ್ನ ನಾವು ಸ್ಥಳೀಯ ಸರ್ಕಾರ ಅಂತ ಕರಿತೀವಿ, ಅಧಿಕಾರ ಕೇಂದ್ರೀಕರಣ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸ್ಥಳೀಯ ಸಂಸ್ಥೆಗಳ ಆದಾಯದ ಮೂಲ ಅಲ್ಲ? ಮಕ್ಕಳೇ, ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಕೇಂದ್ರ ಸರ್ಕಾರದ ಅನುದಾನ. ಇದು ಸ್ಥಳೀಯ ಸಂಸ್ಥೆಗಳ ಆದಾಯದ ಮೂಲ ಅಲ್ಲ. ಮುಂದಿನ ಪ್ರಶ್ನೆ, ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿ ಕಾಯ್ದೆಯ ಮಹತ್ವವನ್ನ ತಿಳಿಸತಕ್ಕಂತಹ ಸರಿಯಾದ ಉತ್ತರ ನಾವು 4 ಆಯ್ಕೆಗಳಲ್ಲಿ ಗುರುತಿಸಬೇಕಾಗತ್ತ ಮಕ್ಕಳೇ. ಮೊದಲನೇ ಆಯ್ಕೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಜಾರಿಗೊಳಿಸಲಾಯಿತು. ಸ್ಥಳೀಯ ಸರ್ಕಾರಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಯಿತು. ಪಂಚಾಯತ್ ರಾಜ್ಯವನ್ನು ಪರಿಚಯಿಸಲಾಯಿತು. ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ದೊರಕಿತು. ಇದರಲ್ಲಿ ಸರಿಯಾದಂತಹ ಉತ್ತರ ಸ್ಥಳೀಯ ಸರ್ಕಾರಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡಲಾಯಿತು. ಮಕ್ಕಳೇ, 73ನೇ ತಿದ್ದುಪಡಿ ಕಾಯ್ದೆಯು ಸ್ಥಳೀಯ ಸರ್ಕಾರಗಳು ಅಂದ್ರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಒಂದು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಯಿತು. 74ನೇ ತಿದ್ದುಪಡಿಯ ಮೂಲಕ ಪೌರಾಡಳಿತ ಸಂಸ್ಥೆಗಳು ಅಂದ್ರೆ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಿ ಹೆಚ್ಚಿನ ಅಧಿಕಾರವನ್ನ ನೀಡಲಾಯಿತು. ಹಾಗಾಗಿ 73 ಮತ್ತು 74ನೇ ತಿದ್ದುಪಡಿಗಳು ನಮ್ಮ ಸಂವಿಧಾನದಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ತಿದ್ದುಪಡಿ ಕಾಯ್ದೆ ಆಗಿದೆ. ಮುಂದಿನ ಪ್ರಶ್ನೆ, ಮಹಾಪೌರರ ಅಧಿಕಾರ ಅವಧಿ ಎಷ್ಟು ಅಂತ. ಮೊದಲನೇ ಆಯ್ಕೆ 5 ವರ್ಷಗಳು, ಎರಡನೇ ಆಯ್ಕೆ 6 ವರ್ಷಗಳು, ಮೂರನೇ ಆಯ್ಕೆ 2 ವರ್ಷಗಳು, ನಾಲ್ಕನೇ ಆಯ್ಕೆ 1 ವರ್ಷ. ಸರಿಯಾದಂತಹ ಉತ್ತರ 1 ವರ್ಷ. ಮಹಾಪೌರರು ಮಹಾನಗರ ಪಾಲಿಕೆಯ ಮುಖ್ಯಸ್ಥರಾಗಿರ್ತಾರೆ. ಇವರ ಅಧಿಕಾರ ಅವಧಿ 1 ವರ್ಷ ಆಗಿರುತ್ತದೆ. ಮುಂದಿನ ಪ್ರಶ್ನೆ ತುಂಬಾ ಪ್ರಮುಖವಾದಂತಹ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಖಾಲಿ ಇರುವ ವೃತ್ತದಲ್ಲಿರಬೇಕಾದ ಸೂಕ್ತವಾದ ಮೂಲಭೂತ ಹಕ್ಕನ್ನ ಆಯ್ಕೆ ಮಾಡಿ. ಇಲ್ಲಿ ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ 6 ಆಗಿದೆ. ಕ್ರಮವಾಗಿ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಮುಂದಿನ ಹಕ್ಕು ಯಾವುದು ಎಂಬತಕ್ಕಂಥದ್ದನ್ನ 4 ಆಯ್ಕೆಗಳಲ್ಲಿ ಕೊಟ್ಟಿದ್ದಾರೆ. ಅದನ್ನ ಗುರುತಿಸಿ ಬರಿಬೇಕಾಗತ್ತೆ. ಮೊದಲನೇದು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಎರಡನೇದು ಸಂವಿಧಾನಾತ್ಮಕ ಪರಿಹಾರ ಹಕ್ಕು, ಮೂರನೇದು ಆಸ್ತಿಯ ಹಕ್ಕು, ನಾಲ್ಕನೇದು ಮತದಾನದ ಹಕ್ಕು. ಮಕ್ಕಳೇ, ಸರಿಯಾದ ಉತ್ತರ ಹೇಳ್ತೀರಾ? ಸರಿಯಾದ ಉತ್ತರ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಒಟ್ಟು 6 ಮೂಲಭೂತ ಹಕ್ಕುಗಳು ನಮಗೆ ಸಿಕ್ತು. ಮುಂದಿನ ಪ್ರಶ್ನೆ, ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸುವಂತೆ ಮಾಡಿರುವ ಸಂವಿಧಾನದ ತಿದ್ದುಪಡಿ ಇದಾಗಿದೆ. ಈ ತಿದ್ದುಪಡಿ ತುಂಬಾ ಪ್ರಮುಖವಾದಂತಹ ತಿದ್ದುಪಡಿ. ಯಾಕಂದ್ರೆ ಶಿಕ್ಷಣವನ್ನ ಒಂದು ಮೂಲಭೂತ ಹಕ್ಕನ್ನಾಗಿ ಪರಿವರ್ತನೆ ಮಾಡಲಾಯಿತು. ಆ ತಿದ್ದುಪಡಿಗಳು ಯಾವುವು ಅಂತ ನೋಡೋಣ. ಮೊದಲನೇದು 82ನೇ ತಿದ್ದುಪಡಿ, ಎರಡನೇದು 84ನೇ ತಿದ್ದುಪಡಿ, ಮೂರನೇದು 86ನೇ ತಿದ್ದುಪಡಿ, ನಾಲ್ಕನೇದು 88ನೇ ತಿದ್ದುಪಡಿ. ಇದರ ಸರಿಯಾದಂತಹ ಉತ್ತರ 86ನೇ ತಿದ್ದುಪಡಿ. ಅತ್ಯಂತ ಪ್ರಮುಖವಾದಂತಹ ಬದಲಾವಣೆ ಆಯಿತು. ಏನ್ ಬದಲಾವಣೆ ಆಯ್ತಪ್ಪ ಅಂತಂದ್ರೆ, ಸಂವಿಧಾನದಲ್ಲಿ 21A ಆರ್ಟಿಕಲ್ನ ಸೇರಿ 6ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡತಕ್ಕಂತಹ ಒಂದು ಹಕ್ಕನ್ನ ಜಾರಿಗೊಳಿಸಲಾಯಿತು. ಮುಂದಿನ ಪ್ರಶ್ನೆ, ಲಾರ್ಡ್ ರಿಪ್ಪನ್ ರನ್ನು ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೆಯಲು ಕಾರಣವೇನು? 4 ಆಯ್ಕೆಗಳು. ಸ್ಥಳೀಯ ಸರ್ಕಾರಗಳ ಅಭಿವೃದ್ಧಿಗೆ ಶ್ರಮಿಸಿರುವುದು,
ಸ್ಥಳೀಯ ಸರ್ಕಾರಗಳ ಮಹತ್ವ ತಿಳಿಸಿದರು. ಸ್ಥಳೀಯ ಸರ್ಕಾರದ ಆಡಳಿತಕ್ಕೆ ಸಂವಿಧಾನದ ಸ್ಥಾನಮಾನವನ್ನು ನೀಡಿದರು. 4ನೇ ಆಯ್ಕೆ ಸ್ಥಳೀಯ ಸರ್ಕಾರದ ಗೊತ್ತುವಳಿ ರಚಿಸುವ ಮೂಲಕ ಸ್ಥಳೀಯ ಸರ್ಕಾರದ ರಚನೆಗೆ ಅವಕಾಶವನ್ನ ನೀಡಿದರು. 4ನೇ ಆಯ್ಕೆ ಸರಿಯಾದಂತಹ ಉತ್ತರ ಸ್ಥಳೀಯ ಸರ್ಕಾರದ ಗೊತ್ತುವಳಿ ರಚಿಸುವ ಮೂಲಕ ಸ್ಥಳೀಯ ಸರ್ಕಾರದ ರಚನೆಗೆ ಅವಕಾಶವನ್ನ ನೀಡಿದರು. ಹಾಗಾಗಿ ಲಾರ್ಡ್ ರಿಪ್ಪನ್ ರನ್ನ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೀತೇವೆ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ರಚನೆ ಆಗ್ಬೇಕಾದ್ರೆ ಇರಬೇಕಾದ ಜನಸಂಖ್ಯೆ ಎಷ್ಟಿರಬೇಕು, ಎಷ್ಟು ಜನಸಂಖ್ಯೆ ಇದ್ರೆ ನಾವು ಅಲ್ಲಿ ಗ್ರಾಮ ಪಂಚಾಯತ್ ರಚನೆ ಮಾಡಬೇಕು ಅಂತ. ಇಲ್ಲಿ ಆಯ್ಕೆಗಳು 5,000ದಿಂದ 7,000, 2ನೇ ಆಯ್ಕೆ 5,000ದಿಂದ 10,000, 3ನೇ ಆಯ್ಕೆ 3,000ದಿಂದ 7,000, 4ನೇ ಆಯ್ಕೆ 7,000ದಿಂದ 10,000. ಸರಿಯಾದ ಉತ್ತರ 5,000ದಿಂದ 7,000 ಜನಸಂಖ್ಯೆ ಇದ್ರೆ ನಾವು ಗ್ರಾಮ ಪಂಚಾಯತಿಯನ್ನ ರಚನೆ ಮಾಡಬಹುದು. ಮಕ್ಕಳೇ, ಇಷ್ಟೊತ್ತು ನಾವು 8ನೇ ತರಗತಿಯಲ್ಲಿ ಬರ್ತಕ್ಕಂತಹ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಕೆಲವು ಆಯ್ದ ಪ್ರಮುಖ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೀವಿ. ಎಲ್ರಿಗೂ NMS ಪರೀಕ್ಷೆಗೆ ತುಂಬಾ ಉಪಯುಕ್ತ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೇನೆ, ಬರಲಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. Stop recording.